ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮತ್ತು ನನ್ನ ಹೆಂಡತಿ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಗೋಕಾಕ್ ಹೊಳೆ ಅಂತ. ಗೋಕಾಕ್ ಫಾಲ್ಸ್ ಬೇರೆ ಇದೆ, ಅದನ್ನು ಮುಂದೆ ಒಂದು ದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಸೌದತ್ತಿಗೆ ಹೋಗ್ತಾ ಇದ್ದೀವಿ ಅಂತ ಅಮ್ಮ ಬೆಳಗಿನ 4 ಗಂಟೆಗೆ ಎದ್ದು ನೈವೇದ್ಯಕ್ಕೆ ಅಡುಗೆ ಮಾಡಿ ಕೊಟ್ಟಿದ್ರು. ಅದನ್ನು ತಗೊಂಡು ಹೋಗ್ತಾ ಇದ್ದೀವಿ. ಮುಂದೆ ಎರಗಟ್ಟಿಗೆ ಬರುವಷ್ಟರಲ್ಲಿ 8 ಗಂಟೆ ಆಗಿತ್ತು. ಅದಕ್ಕೆ ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣು ಕೂಡ ತಗೊಳ್ತಾ ಇದ್ದೀವಿ. ಹಾಗೆ ಮುಂದೆ ಬಂದು ಜೋಗುಳ ಬಾವಿಗೆ ಬಂದ್ವಿ. ಇದನ್ನು ಜೋಗುಳ ಬಾವಿ ಅಂತಾರೆ. ಯಲ್ಲಮ್ಮನ ದರ್ಶನ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಇಲ್ಲಿಗೆ ಬಂದು ಸ್ನಾನ ಮಾಡಿಕೊಂಡು ಹೋಗೋ ಪದ್ಧತಿ ಇದೆ. ಹಾಗೆ ನಾವು ಇಲ್ಲಿಗೆ ಬಂದು ಸತ್ಯಮ್ಮ ದೇವರ ದರ್ಶನ ಮಾಡಿಕೊಂಡು ಹಾಗೂ ನೈವೇದ್ಯ ಕೊಟ್ಟು ಸತ್ಯಮ್ಮ ದೇವರ ದರ್ಶನ ಮಾಡಿಕೊಂಡು ನೈವೇದ್ಯ ಕೊಟ್ಟು ಹಾಗೆ ಯಲ್ಲಮ್ಮನ ಗುಡಿ ಕಡೆಗೆ ಹೊರಟಿವಿ. ಈಗ ಯಲ್ಲಮ್ಮನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಬೈಕ್ ನಿಲ್ಲಿಸೋಕೆ ಅಂತ ಜಾಗ ಹುಡುಕ್ತಾ ಇದ್ದೀವಿ. ಎಲ್ಲೂ ಜಾಗ ಸಿಗ್ತಾ ಇಲ್ಲ. ಇವತ್ತು ಮಂಗಳವಾರ ಇರೋದ್ರಿಂದ ತುಂಬ ಜನ ಇದ್ದಾರೆ. ಹಂಗೋ ಹಿಂಗೋ ಹುಡುಕಾಡಿ ಒಂದು ಅಂಗಡಿ ಹತ್ರ ಜಾಗ ಸಿಕ್ತು. ಅಲ್ಲಿ ಬೈಕ್ ನಿಲ್ಲಿಸಿ ಬೈಕ್ ನಿಲ್ಲಿಸಿ ನಾವು ಸೀದಾ ಕೆಳಗಡೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಕಳಸ ಕೊಂಡು ತೆಂಗಿನಕಾಯಿ ಹೊಡೆಯುವ ಸ್ಥಳ. ಇಲ್ಲಿ ಕಾಯಿ ಹೊಡೆದು ಯಲ್ಲಮ್ಮನ ದರ್ಶನ ಮಾಡೋ ಪದ್ಧತಿ ಇದೆ. ನೋಡಿ ಫ್ರೆಂಡ್ಸ್, ಇವಳೇ ನನ್ನ ಹೆಂಡತಿ. ಮುಂದೆ ಒಂದು ದಿನ ವಿಡಿಯೋದಲ್ಲಿ ಪರಿಚಯ ಮಾಡಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಮಂಗಳವಾರ ಆದ್ದರಿಂದ ತುಂಬ ಜನ ಅಮ್ಮನ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ. ತಂಪ್ಲಿಯ ಇದು ಜನರಲ್ ಲೈನ್. ಇದು ಫ್ರೀ ಆಗಿರುತ್ತೆ. ಇಲ್ಲಿ ತುಂಬ ಜನ ಇರೋದ್ರಿಂದ ನಾವು 100 ರೂಪಾಯಿ ಲೈನ್ಗೆ ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ಅಂತ.
ಇದೇ ನೋಡಿ ಫ್ರೆಂಡ್ಸ್, 100 ರೂಪಾಯಿ ಲೈನ್. ಇದರಲ್ಲಿ ತುಂಬ ಜನ ಇದ್ದಾರೆ, ಆದರೆ ಜನರಲ್ನಲ್ಲಿ ಇರೋದಷ್ಟು ಜನ ಇಲ್ಲಿ ಇಲ್ಲ. ಅಂತೂ ಇಂತೂ ಲೈನ್ಗೆ ಬಂದು ನಿಂತಿದ್ದೇವೆ. ಇಲ್ಲಿ ಕೂಡ 100 ರೂಪಾಯಿ ಕೊಟ್ಟು ಬಂದ್ರೂ ಟಿಕೆಟ್ ತಗೊಳ್ಳೋಕ್ಕೂ ಮುಂಚೆ 10 ಸುತ್ತು ಹಾಕಿ ಟಿಕೆಟ್ ತಗೊಂಡು ಆಮೇಲೆ 7 ಸುತ್ತು ಹಾಕಬೇಕಾಗುತ್ತೆ. ಸಾಕಾಯ್ತು ಅವ್ರಿಗೂ. ಒಳಗಡೆ ಬಂದ್ವಿ. ಒಳಗಡೆ ಬಂದ ಮೇಲೆ ಆ 17 ಸುತ್ತುಗಳನ್ನು ಸುತ್ತೋಕೆ 2 ಗಂಟೆ ವೇಟ್ ಮಾಡಬೇಕಾಯಿತು. ಇನ್ನೇನು ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಬಂದ್ವಿ. ಇಷ್ಟೇ ವಿಡಿಯೋ ಮಾಡೋಕ್ಕಾಗೋದು, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ತುಂಬ ಬಿಸಿಲಲ್ವಾ, ಬಾಯಾರಿಕೆ ಆಗ್ತಾ ಇತ್ತು. ಏನಾದರೂ ಕುಡಿಯೋಣ ಅಂತ ನೋಡ್ತಾ ಇದ್ದೀವಿ. ಅಲ್ಲಿ ನಾವು ಸೋಡಾ ಕುಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.